ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಮಲ್ಲೇಶ್ವರಂ ಬೆಂಗಳೂರು 3 2024-25 SSLC ಪರೀಕ್ಷೆ ಮಾದರಿ ಪ್ರಶ್ನೆ ಪತ್ರಿಕೆ 2ನ್ನ ತೃತೀಯ ಭಾಷೆ ಹಿಂದಿಯಲ್ಲಿ ನೋಡೋಣ. ಆಲ್ರೆಡಿ 1ನೇ ಕ್ವಶನ್ ಪೇಪರನ್ನು ಕಂಪ್ಲೀಟ್ ಆಗಿ ಕೀ ಆನ್ಸರ್ ಹಾಕಿದ್ದೀನಿ. ಸೊ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಿಮ್ಮ 6 ವಿಷಯಗಳಿಗೆ ಸಂಬಂಧಪಟ್ಟಂತೆ ಕೀ ಆನ್ಸರ್ಗಳನ್ನ ಪ್ಲೇಲಿ ಮಾಡಿದ್ದೀವಿ. ಸೊ ಒಂದ್ಸರಿ ಹೋಗಿ ವಿಡಿಯೋಗಳನ್ನು ಚೆಕ್ ಮಾಡಿ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಸಹಿತ ಲಿಂಕ್ಗಳಿದ್ದಾವೆ, ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ ಸೆಕೆಂಡ್ ಪಾರ್ಟ್ನ ಕ್ವಶನ್ ಪೇಪರನ್ನು ನೋಡುವ. ಸೊ ಎಲ್ಲದಕ್ಕೂ ಮುಂಚೆ ವಿಡಿಯೋಗಳನ್ನು ಲೈಕ್, ಶೇರ್ ಮತ್ತು ಫಸ್ಟ್ ಸ್ಟೆಪ್ ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಮುಖ್ಯ ಪ್ರಶ್ನೆ 1 ಬಹು ಆಯ್ಕೆ ಪ್ರಶ್ನೆಗಳು ಬರ್ತಾವ. ಮೊದಲ ಪ್ರಶ್ನೆ, ಮಿಲನ ಶಬ್ದ ಕಾ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾ ರೂಪ ಹೇ ಅಂತ ಕೇಳಿದರೆ ಆಪ್ಷನ್ ಎ ಮಿಲಾನ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಪ್ರಶ್ನೆ 2, ಲೇಖಕ್ ಶಬ್ದ ಕಾ ಸ್ತ್ರೀಲಿಂಗ ರೂಪ ಹೇ ಅಂತ ಕೇಳಿದ್ದಾರೆ. ಸೊ ಲೇಖಕ್ದು ಆಪ್ಷನ್ ಸಿ ಲೇಖಿಕಾ ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ 3, ವಿಶ್ವಾಸ ಶಬ್ದ ಕಾ ವಿಲೋಮ ಶಬ್ದ ಹೇ ಅಂತ ಕೇಳಿದ್ದಾರೆ. ಸೊ ವಿಶ್ವಾಸದ್ದು ವಿಲೋಮ ಶಬ್ದ ಏನಾಗ್ತದಪ್ಪ ಅಂದ್ರೆ ಅವಿಶ್ವಾಸ ಅನ್ನೋದು ಸರಿಯಾದ ಉತ್ತರ. ಪ್ರಶ್ನೆ 4, ಕಹಾನಿ ಶಬ್ದ ಕಾ ಬಹುವಚನ ರೂಪ ಹೇ ಅಂತ ಕೇಳಿದ್ದಾರೆ. ಆಪ್ಷನ್ ಡಿ ಕಹಾನಿಯ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಪ್ರಶ್ನೆ 5, ಆಪ್ ಕಹಾ ಜಾ ರಹೆ ಹೈ ಅಂತ ಇದೆ. ಸೊ ಇದರಲ್ಲಿ ಪ್ರಶ್ನವಾಚಕ ಚಿಹ್ನೆ ಅಂತಕ್ಕಂಥದ್ದು ಏನು ಮಾಡ್ಬೋದು, ನಾವು ಬಳಕೆಯನ್ನ ಮಾಡಬಹುದು ಅಂತಕ್ಕಂಥದ್ದು ಕಹಾ ಅಂತ ಇದೆ. ಸೊ ನಿಮ್ನಲಿಖಿತ ಶಬ್ದೋ ಮೇ ಸೆ ದೀರ್ಘ ಸಂಧಿ ಕಾ ಉದಾಹರಣೆ ಅಂತ ಕೇಳಿದ್ದಾರೆ. ಸೊ ದೀರ್ಘ ಸಂಧಿ ಯಾವುದಪ್ಪ ಅಂದ್ರೆ ಆಪ್ಷನ್ ಸಿ ಸಮಾನಾಧಿಕಾರ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಹಾಗಾದ್ರೆ ನಯನ ಅಯಾದಿ ಸಂಧಿ, ಗಣೇಶ ಗುಣಸಂಧಿ, ಏಕೈಕ ವೃದ್ಧಿ ಸಂಧಿ ಅದು ಕೂಡ ಗೊತ್ತಿರಲಿ. ಕರ್ನಾಟಕ ಡ್ಯಾಶ್ ರಾಜಧಾನಿ ಬೆಂಗಳೂರು ಹೇ ಉಚಿತ ಕಾರಕ ಅಂತ ಕೇಳಿದ್ದಾರೆ. ಕರ್ನಾಟಕ ಕಿ ರಾಜಧಾನಿ ಬೆಂಗಳೂರು ಹೇ ಅಂತಕ್ಕಂಥದ್ದು ಉತ್ತರ ಬರ್ತದೆ. ಲಾಸ್ಟ್ ಮಹಾತ್ಮ ಶಬ್ದ ಕಿಸ್ ಸಮಾಸ ಕಾ ಉದಾಹರಣೆ ಅಂತ ಕೇಳಿದರೆ ಮಹಾನ್ ಆತ್ಮ ಆಗ್ತದೆ. ಸೊ ಆಪ್ಷನ್ ಬಿ ಕರಮಧಾರೆ ಸಮಾಸ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಇಷ್ಟೇನು ಮಾಡಿದ್ದೀನಪ್ಪ ಅಂತಂದ್ರೆ 8 ಬಹು ಆಯ್ಕೆ ಪ್ರಶ್ನೆಗಳಿತ್ತು, ಅದು ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಇತ್ತು. ಇನ್ನು ಅನುರೂಪತಕ್ಕೆ ಹೋಗೋಣ. 4 ಪ್ರಶ್ನೆ, ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ. 4 ಪ್ರಶ್ನೆ 4 ಅಂಕ. ಗಿಲು ರೇಖಾಚಿತ್ರ ಆದರೆ ಕಾಶ್ಮೀರಿ ಸೇಬ್ ಯಾವುದು ಅಂತ ಕೇಳಿದರೆ ವೆರಿ ಈಸಿಯಾಗಿರ್ತಕ್ಕಂಥ ಉತ್ತರ. ಸೊ ಅದು ಕಹಾನಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಮುಂದಿನ ಪ್ರಶ್ನೆ 10, ಬಸಂತ್ ಕಿ ಸಚ್ಚಾಯಿ ಏಕಾಂಕಿ ಇಮಾನ್ದಾರೋ ಕೆ ಸಮ್ಮೇಳನ ಮೇ ಡ್ಯಾಶ್ ಅಂತ ಕೇಳಿದರೆ ಅದು ವ್ಯಂಗ್ಯ ರಚನಾ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಪ್ರಶ್ನೆ 11, ಮಕಾನ್ ಕಿ ಛತ್ ಮಚಲಿ ಕಿ ಪೀಠ ಜೈಸಿ ಹೇ. ಮಕಾನ್ ಕೆ ಸ್ತಂಭ ಕೇಳಿದ್ದಾರೆ. ಸ್ತಂಭ ಅಂತಂದ್ರೆ ಏನು ಬರ್ತಿದ್ದ, ಹಾತಿ ಬರ್ತದ. ಸೊ ಹಾತಿ ಕೆ ಪೈರ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರಬೇಕು. ಪ್ರಶ್ನೆ 12, ಪಾಪ ಕಾ ಮೂಲ ಅಭಿಮಾನ ಹೇ ಧರ್ಮ ಕಾ ಮೂಲ ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ಧರ್ಮದ ಮೂಲ ಏನಪ್ಪ ಅಂದ್ರೆ ದಯಾ ಅಂತಕ್ಕಂಥದ್ದು ಸರಿಯಾದ ಉತ್ತರ ಅಲ್ಲಿ ಬರಬೇಕು. ಸೊ ದಯಾ ಇಸ್ ದ ರೈಟ್ ಆನ್ಸರ್. ಮುಂದೆ ಹೋಗೋಣ 1 ಅಂಕದ ಪ್ರಶ್ನೆಗಳಿಗೆ. ಆಧುನಿಕ ಪುರುಷನೇ ಕಿಸ್ ಪರ್ ವಿಜಯ್ ಪಾಯಿ ಹೇ ಅಂತ ಕೇಳಿದ್ದಾರೆ. ವೆರಿ ಈಸಿ ಆಗಿರ್ತಕ್ಕಂಥ ಉತ್ತರ. ಆಧುನಿಕ ಪುರುಷನೇ ಪ್ರಕೃತಿ ಕೆ ಹರ ತತ್ವ ಪರ್ ವಿಜಯ್ ಪಾಯಿ ಹೇ ಅಂತಕ್ಕಂಥದ್ದು ಉತ್ತರ. ಪ್ರಶ್ನೆ 14, ದೋನೋ ದೋಸ್ತ್ ಜಂಗಲ್ ಕಿ ಓರ್ ಕ್ಯೂ ಚಲೆ ಗಯೆ ಅಂತ ಕೇಳಿದ್ದಾರೆ. ಆನ್ಸರ್ ಇತ್ತು ಮಕಾನ್ ಕೈಸೆ ಬನಾಯೆ ಇಸ್ಕೆ ಬಾರೆ ಮೇ ಪೂಛತಾಚ್ ಕರ್ನೆ ಕೆ ಲಿಯೆ ದೋನೋ ದೋಸ್ತ್ ಜಂಗಲ್ ಕಿ ಓರ್ ಚಲ್ ಪಡೆ ಅಂತಕ್ಕಂಥದ್ದು ಉತ್ತರ. ಅಥವಾ ಮಕಾನ್ ಬನಾನೆ ಕಿ ತರೀಕಾ ಸಮಜ್ನೆ ಕೆ ಲಿಯೆ ಅಂತಕ್ಕಂಥದ್ದು ಕೂಡ ಬರೀಬಹುದು. ಪ್ರಶ್ನೆ 15, ಹಮೆ ಕಿಸ್ ಉಮ್ರ ಮೇ ಅಚ್ಚಿ ಆದತೆ ಡಾಲ್ನಿ ಹೇ ಅಂತ ಕೇಳಿದ್ದಾರೆ. ಹಮೆ 12 ವರ್ಷ ಕಿ ಕಮ್ ಉಮ್ರ ಮೇ ಅಚ್ಚಿ ಆದತೆ ಡಾಲ್ನಿ ಹೇ ಅಂತಕ್ಕಂಥದ್ದಿತ್ತು. ಬಾಲಶಕ್ತಿ ಪಾಠದಲ್ಲಿರ್ತಕ್ಕಂಥ ಪ್ರಶ್ನೆ ಇದು. ಪ್ರಶ್ನೆ 16, ಯಶೋಧ ಕಾ ರಂಗ ಕೈಸಾ ಥಾ ಅಂತ ಕೇಳಿದ್ದಾರೆ. ಸೊ ಯಶೋಧದ ಬಣ್ಣ ಹೇಗಪ್ಪ ಅಂದ್ರೆ ಯಶೋಧ ಕಾ ರಂಗ ಗೋರಾ ಥಾ ಅಂತಕ್ಕಂಥದ್ದು ಇತ್ತು. ನಂದ ಮತ್ತು ಯಶೋಧ ಇಬ್ಬರೂ ಗೋರಾ ಇದ್ದಾರೆ, ಕೃಷ್ಣ ಮಾತ್ರ ಕಾಲ ಇದ್ದಾರೆ ಅಂತಕ್ಕಂಥದ್ದು ಗೊತ್ತಿರಲಿ. ಇನ್ನು ಮುಖ್ಯ ಪ್ರಶ್ನೆ 4ಕ್ಕೆ ಹೋಗೋಣ. ನಿಮ್ನಲಿಖಿತ ಪ್ರಶ್ನೆಗೆ ಉತ್ತರ 2-3 ವಾಕ್ಯ ಮೇ ಉತ್ತರ ಲಿಖಿಯೇ. 8 ಪ್ರಶ್ನೆಗಳು, ತಲಾ 1ಕ್ಕೆ 2 ಅಂಕ. 16 ಅಂಕಗಳನ್ನು ನೀವು ಈಸಿಯಾಗಿ ಏನು ಮಾಡ್ಬೋದಪ್ಪ ಅಂದ್ರೆ ಈ ಪ್ಯಾಟರ್ನ್ದಿಂದ ಪಡಿಬಹುದು. ಪ್ರಶ್ನೆ 17, ಲೇಖಕ ನೇ ದುಕಾನದಾರ ಕೋ ಕ್ಷಮಾ ಕೆ ಯೋಗ್ಯ ಕ್ಯೂ ನಹಿ ಮಾನಾ ಅಂತ ಕೇಳಿದ್ದಾರೆ. ಸೊ ಉತ್ತರ ನೋಡಿ, ಲೇಖक ने दुकानदार को क्षमा के योग्य नहीं समझते हैं क्योंकि दुकानदार ने जानबूझकर धोखेबाजी की थी. यदि एक सेब सड़ा होता तो शायद प्रेमचंद जी सोचते थे कि दुकानदार ने देखा न होगा, पर सारे के सारे सेब खराब निकले, इसलिए दुकानदार ने क्षमा के लिए योग्य नहीं समझा. यह लेखक प्रेमचंद की राय है. ಪ್ರಶ್ನೆ 18, ಧೀರಜ್ ಸಕ್ಸೇನಾ ಕೋ ಬುದ್ಧಿಮಾನ್ ರೋಬೋಟ್ ಕಿ ಜರೂರತ್ ಕ್ಯೂ ಥಿ ಅಂತ ಕೇಳಿದ್ದಾರೆ. ವೆರಿ ಈಸಿ ಆಗಿರ್ತಕ್ಕಂಥ ಉತ್ತರ, घरेलू कामकाज के साथ साथ नाती पोतों का होमवर्क कराने के लिए एवं वर्ड प्रोसेसर पर उनका काम संभालने के लिए धीरज सक्सेना को एक बुद्धिमान रोबोट की जरूरत थी ಅನ್ನೋದು ಉತ್ತರ. ಪ್ರಶ್ನೆ 20, 19, कलेक्टर ने बच्चों की तारीफ क्यों की ಅಂತ ಕೇಳಿದ್ದಾರೆ. ಇಲ್ಲಿ गांव के साफ सुथरा देखकर प्रसन्नता व्यक्त करते हुए कलेक्टर कहते हैं कि
बच्चों ने गांव को नया जीवन दिया है। सबने मिलकर गांव को स्वच्छ वातावरण दिया है और बाल शक्ति के कारण गांव आदर्श गांव बन गया है, इसलिए कलेक्टर साहब ने बच्चों की तारीफ की ಅನ್ನೋದು ಉತ್ತರ. नेक्स्ट 20ನೇ ಪ್ರಶ್ನೆ, लेखक ने मंत्री को क्या समझाया ಅಂತ ಕೇಳಿದ್ದಾರೆ. ईमानदारों के सम्मेलन में पुलिस ईमानदारों की तलाशी ले, यह बड़ी अशोभनीय बात होगी. फिर इतने बड़े सम्मेलन में थोड़ी गड़बड़ी होगी ही, इसलिए लेखक ने मंत्री को समझाया ಅಂತಕ್ಕಂಥದ್ದು ಉತ್ತರ. 21 दिनकर जी के अनुसार मानव का सही परिचय क्या है ಅಂತ ಕೇಳಿದ್ದಾರೆ. जो मनुष्य सभी मानव से स्नेह का बांध बांधता है वही मानव कहलाता है. जो मानव दूसरे मानव से प्रेम का रिश्ता जोड़कर आपस की दूरी को मिटाता है वही मानव कहलाने का अधिकारी है ಅನ್ನೋದು ಉತ್ತರ ಕೂಡ ಬರೀಬಹುದು. 22 ಬಾಲಕೃಷ್ಣ अपनी माता से क्या क्या शिकायतें करता है. सो उत्तरದಲ್ಲಿ ಏನು ಬರೀಬಹುದು ಅಂತಂದ್ರೆ बालकृष्ण अपनी माता से शिकायतें करता है कि भाई मुझे बहुत चिढ़ाता है, कहता है कि तुम्हें यशोदा माता ने जन्म नहीं दिया है. वह यह भी कहता है कि नंद और यशोदा तो गोरे हैं लेकिन तुम्हारा शरीर क्यों काला है. 23 शनि का वायुमंडल किन किन गैसों से बना है ಅಂತ ಕೇಳಿದ್ದಾರೆ. हाइड्रोजन, हीलियम, मीथेन और एमोनियम, इन चारों गैसों से शनि का वायुमंडल निर्माण हुआ है. अथवा ಕೇಳಿದ್ದಾರೆ शनि के उपग्रह के बारे में लिखे ಅಂತ ಕೇಳಿದ್ದಾರೆ. सो शनि के अभी 2 दशक पहले तब तक 10 उपग्रह खोजे गए थे, लेकिन अब तक शनि के उपग्रह 17 पर पहुंच गए हैं और शनि का सबसे बड़ा चंद्र टाइटन है. ओके, सो ಅದನ್ನು ಕೂಡ ನೀವು ಏನು ಮಾಡಬೇಕಾಗಿತ್ತು, ಟೈಟನ್ ಬಗ್ಗೆನೂ ಕೂಡ ಬರೀಬಹುದಿತ್ತು. 24 ಶಾಸ್ತ್ರ में सत्य बोलने का तरीका कैसे समझाया गया है ಅಂತಕ್ಕಂಥದ್ದು ಕೇಳಿದ್ದಾರೆ. ವೆರಿ ಈಸಿ ಆಗಿರತಕ್ಕಂಥ ಆನ್ಸರ್. शास्त्र में सत्य बोलने को कुछ इस तरह समझा है कि सत्यम ब्रूयात प्रियम ब्रूयात न ब्रूयात सत्यम प्रियम, अर्थात सच बोलो जो दूसरों को प्रिय लगे, अप्रिय सत्य मत बोलो ಅಂತಕ್ಕದ್ದನ್ನ ಹೇಳಿದ್ದಾರೆ. ಇನ್ನು 2 ಮಾರ್ಕ್ಸ್ ಅಲ್ಲಿ ಲಾಸ್ಟ್ ಕೇಳಿದ್ದಾರೆ मीना मैडम ने छात्रों से अंत में क्या कहा ಅಂತ ಕೇಳಿದ್ದಾರೆ. सो ಏನು ಹೇಳಿದ್ದಾರೆ ಅಂದ್ರೆ मीना मैडम ने छात्रों से अंत में कहा कि आज के बच्चे कल के नागरिक हैं. विद्यार्थियों, आज से नहीं अब से ही आप इन कर्तव्यों का पालन करना शुरू करो. इसमें आपका हित तो होगा ही, देश का कल्याण भी होगा ಅಂತಕ್ಕಂಥದ್ದು ಇತ್ತು. ಇಷ್ಟು ನಾನು ಏನು ಮಾಡಿದ್ದೀನಿ, 1 ಮತ್ತು 2 ಅಂಕದ ಪ್ರಶ್ನೆಗಳಿಗೆ ಮಾತ್ರ ಈ ವಿಡಿಯೋದಲ್ಲಿ ಕೊಟ್ಟಿನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗಿ ಇದರ ಮುಂದಿನ ಭಾಗಗಳನ್ನು ತರ್ತೀನಿ ಅಂತ ಹೇಳ್ತಾ ವಿಡಿಯೋವನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಬೆಂಗಳೂರು 2024-25ರ SSLC ಪರೀಕ್ಷೆಗಾಗಿ ಮಾದರಿ ಪ್ರಶ್ನೆ ಪತ್ರಿಕೆ 2ರಲ್ಲಿ ಹಿಂದಿ ವಿಷಯದಲ್ಲಿ ನಾನು ಫಸ್ಟ್ ಪಾರ್ಟಲ್ಲಿ 1 ಮತ್ತು 2 ಮಾರ್ಕ್ ಕ್ವಶನ್ ಆನ್ಸರ್ಸ್ಗಳನ್ನ ಕೊಟ್ಟಿದ್ದೆ. ಓಕೆನಾ, ಆಲ್ರೆಡಿ ಮಾಡೆಲ್ ಕ್ವಶನ್ ಪೇಪರ್ 1 6 ಸಬ್ಜೆಕ್ಟ್ದು ಕೂಡ ಕೀ ಆನ್ಸರನ್ನು ಪೋಸ್ಟ್ ಮಾಡಿದ್ದೀವಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಒಂದು ಪ್ಲೇಲಿಸ್ಟ್ ಲಿಂಕ್ ಅದ. SSLC ಮಾಡೆಲ್ ಕ್ವಶನ್ ಪೇಪರ್ 1 and 2 24-25 ಆಲ್ ಸಬ್ಜೆಕ್ಟ್ ಕೀ ಆನ್ಸರ್ಸನ್ನು ಒತ್ತಿದ್ರೆ ನಿಮಗೆ ಫಸ್ಟ್ ಮತ್ತು ಸೆಕೆಂಡ್ 2 ಮಾಡೆಲ್ ಕ್ವಶನ್ ಪೇಪರ್ದು ಕೀ ಆನ್ಸರ್ ಸಿಗ್ತವೆ. ನೆಕ್ಸ್ಟ್ ನಾವು ಪ್ರತಿ ಪ್ರಶ್ನೆ ಪತ್ರಿಕೆ ಬ್ಲೂ ಪ್ರಿಂಟ್ಗಳನ್ನು ಲೆಸನ್ ವೈಸ್ ಅನಲೈಸ್ ಮಾಡ್ತಾ ಇದ್ದೀವಿ. ಅವುಗಳನ್ನು ಸಹಿತ ವಿಡಿಯೋಗಳನ್ನು ತಪ್ಪದೇ ನೋಡಿ. ಸೆಕೆಂಡ್ ಸೆಟ್ ಮಾಡೆಲ್ ಕ್ವಶನ್ ಪೇಪರಲ್ಲಿ ಪ್ರಶ್ನೆ ಸಂಖ್ಯೆ 25ರಿಂದ ಹಿಡಿದು ಲಾಸ್ಟ್ 38ವರೆಗೂ ಕೂಡ ಆನ್ಸರ್ಸ್ಗಳನ್ನು ನೋಡುವ. ಪ್ರಶ್ನೆ 25, गिल्लू के कार्यकलाप के बारे में लिखी अंतिದೆ. 3-4 वाक्यों में उत्तर लिखे. 9 ಪ್ರಶ್ನೆ ಇರ್ತವೆ. ಪ್ರತಿ ಸರಿಯಾದ ಉತ್ತರಕ್ಕೆ 3 ಅಂಕ, ಒಟ್ಟು 27 ಅಂಕ. ಉತ್ತರ ನೀವು ಬಾಹೆಟ್ ಮಾಡಿದರೆ ನಿಮ್ಮ ಕಡೆ ಬರೆದಿದ್ರೆ ಅದನ್ನು ಓದ್ಕೊಡ್ರಿ. ಮತ್ತೆ ಇದನ್ನು ರಿಪೀಟ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ, ಕನ್ಫ್ಯೂಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. जस्ट मॉडल आगे ನಾನು ನಿಮಗೆ ಆನ್ಸರ್ಸ್ಗಳನ್ನು ತೋರಿಸ್ತೀನಿ. गिल्लू के कार्यकलाप को देखकर सभी को आश्चर्य होता था. लेखिका का ध्यान आकर्षित करने के लिए अलग अलग तरीके अपनाता था. भूख लगने पर चिक चिक करके आवाज़ करता था. लेखिका की थाली के पास बैठकर एक एक चावल उठाकर बड़ी सफाई से खाता था. लेखिका के बाहर जाने पर खिड़की की खुली जाली की राह बाहर चला जाता. ठीक 4 बजे अपने कमरे में आ जाता था. खिड़की से भीतर आकर अपने झूले में झूलने लगता था ಅಂತ ಇದೆ ನೋಡಿ. लेखिका का ध्यान आकर्षित करने के लिए ಆಗಿರಬಹುದು. ಓಕೆನಾ. ಆಮೇಲೆ ಗಿಲ್ಲು ಕಹ ಚುಪ್ ಜಾತಾ ತಾ. ಅವೆರಡು ಪ್ರಶ್ನೆ ಉತ್ತರಗಳನ್ನ ಇದರಲ್ಲಿ ಬರೆದ್ರೂ ಕೂಡ ನಿಮಗೆ ಖಂಡಿತವಾಗಿ ಅಂಕಗಳನ್ನು ಕೊಡ್ತಾರೆ. ಕನ್ಫ್ಯೂಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಪ್ರಶ್ನೆ 26, ಜಲಾಲುದ್ದೀನ್ ने अब्दुल कलाम जी को बाहरी दुनिया का बोध कैसे कराया ಅಂತ ಕೇಳಿದ್ದಾರೆ. जलालुद्दीन कलाम जी के हमेशा शिक्षित व्यक्ति, मोस्ट इम्पोर्टेंट, वैज्ञानिक खोज, समकालीन साहित्य, चिकित्सा विज्ञान.
की उपलब्धियों के बारे में बताते रहते थे। इस तरह उन्होंने कलाम जी को नई दुनिया का ಬೋಧ कराया ಅಂತಕ್ಕಂಥದ್ದಿತ್ತು। ಈ 4 ಪಾಯಿಂಟ್ಗಳು ಮಾತ್ರ ಇಂಪಾರ್ಟೆಂಟ್ ಇದಾವೆ। ಮುಂದಿನ ಪ್ರಶ್ನೆ, सोशल नेटवर्किंग एक क्रांतिकारी खोज है, इस कथन का समर्थन अपने शब्दों में कीजिए। ऑलरेडी टेक्स्ट बुक क्वेश्चन ಇದು ಈಸಿಯಾಗಿ ನೀವು ಬರೀಬಹುದು। सोशल नेटवर्किंग ने दुनिया भर के लोगों को एक जगह पर ला खड़ा कर दिया है। सोशल नेटवर्किंग के कई साइट से फेसबुक, आर्कुट, ट्विटर, लिंक्डइन आदि, इनसे दुनिया के लोगों का रहन सहन, वेशभूषा, खाना पाना, कला, संस्कृति आदि का प्रभाव पड़ता है। इस प्रकार यह एक क्रांतिकारी खोज है। 28 कविता में भारत माता का स्वरूप कैसे सुशोभित है ಅಂತ ಕೇಳಿದ್ದಾರೆ। मातृभूमि अमरों की जननी है। भारत माता के हाथ में एक हाथ में न्याय पताका और दूसरे हाथ में ज्ञान का दीप है और इसके हृदय में ಗಾಂಧಿ ಬುದ್ಧ ರಾಮ ಶಾಹಿತಿ ಅಂತಕ್ಕದ್ದನ್ನು ಬರೆದ್ರೆ ಸೊ ಇದ್ರದ್ದು ಉತ್ತರ ಕಂಪ್ಲೀಟ್ ಆಗ್ತದೆ। ಪ್ರಶ್ನೆ 29, कवि के अनुसार मनुष्य की भौतिक साधना का वर्णन कीजिए ಅಂತ ಕೇಳಿದ್ದಾರೆ। ಅದು ಪ್ರಕೃತಿ पर सर्वत्र ही विजय पुरुष आसीन ಅದಲ್ಲ, ಅದರದ್ದು ಉತ್ತರ ಬರೆದ್ರು ಆಯ್ತು। आज मनुष्य ने प्रकृति के हर तत्व पर विजय प्राप्त कर ली है। मनुष्य के करों में वारी विद्युत भाव बंधे हुए हैं। मनुष्य के हुक्म पर पवन का ताप चढ़ता और उतरता है। मनुष्य गिरी सिंधु को एक समान लांघ सकता है। मनुष्य का यान गगन में जा रहा है। व्योम से पाताल तक सब कुछ उससे ज्ञान है ಅಂತಕ್ಕಂತ ಬರೆದ್ರೆ ಇದ್ರ ಉತ್ತರ ಕಂಪ್ಲೀಟ್ ಆಗ್ತದೆ। ನೆಕ್ಸ್ಟ್ 30, बचेंद्री पाल ने पहाड़ पर चढ़ने की तैयारी किस प्रकार की ಅಂತ ಕೇಳಿದ್ದಾರೆ। बचेंद्री पाल ने पर्वतारोहण का प्रशिक्षण लिया। पहले उन्होंने कालानागौर गंगोत्री ग्लेशियर की चढ़ाई की, रुडगेरो पर्वत की चढ़ाई भी की और इससे उनका आत्मविश्वास बढ़ गया। अगस्त 1983 में दिल्ली में हिमालय पर्वतारोहियों के सम्मेलन में पहला एवरेस्ट पुरुष तेनसिंग नोर्गे विश्व में और जैसे ही विश्व की पहली पर्वतारोही महिला जिनके ताबी से मिली और उनसे प्रभावित हुई प्रेरणा ली ಅಂತಕ್ಕಂಥದ್ದನ್ನು ಬರೆದ್ರೆ ಸಾಕು। 31, कर्नाटक की शिल्पकला का वर्णन कीजिए ಅಂತ ಕೇಳಿದ್ದಾರೆ। ಬರೀ ಶಿಲ್ಪಕಲೆ ಬರೀಬೇಕು। कर्नाटक राज्य की शिल्पकला अनोखी है। बादामी, ऐवड़े, पट्टदकल्लू में जो मंदिर है उनकी शिल्पकला और वास्तुकला अद्भुत है। बेलूरू, हड़ेबीडू, सोमनाथपुर के मंदिरों की पत्थर की जो मूर्तियां हैं वे सजीव लगती है। श्रवणबेळगोಳ में 57 फुट ऊंची गोमटेश्वर की एक शिला प्रतिमा है जो दुनिया में हमें त्याग और शांति का संदेश दे रही है। प्रश्न 32, निम्नलिखित दोहे का भावार्थ लिखिए। मुखिया मुखसो चाहिए खाना पाना को एक, पालय पोसे सकल अंग, तुलसी सहित विवेक। प्रस्तुत दोहा गोस्वामी तुलसीदास द्वारा लिखित तुलसी के दोहे से लिया गया है। तुलसीदास कहते हैं कि मुखिया को मुख के समान होना चाहिए। जैसे मुंह खाने पीने का काम अकेला करके पूरे शरीर का पालन पोषण करता है, वैसे मुखिया को भी विवेकवान होना चाहिए। काम अपनी तरह करके उसका फल सभी में बांटना चाहिए। इस कन्नड़ ಅಥವಾ ಇಂಗ್ಲಿಷ್ನಲ್ಲಿ ಅನುವಾದ ಮಾಡಬೇಕು। ಕರ್ನಾಟಕ में चंदन के पेड़ विपुल मात्रा में है। कर्नाटकದಲ್ಲಿ ಶ್ರೀಗಂಧದ ಮರಗಳು ಹೇರಳವಾಗಿವೆ, इसलिए कर्नाटक को चंदन का आगार कहा जाता है। ಇದಕ್ಕಾಗಿ ಕರ್ನಾಟಕವನ್ನು ಶ್ರೀಗಂಧದ ಬೀಡು ಎಂದು ಕರೆಯುತ್ತಾರೆ। यहाँ चंदन का तेल, साबुन और कलाकृतियां बनाई जाती है। ಇಲ್ಲಿ ಶ್ರೀಗಂಧದ ಎಣ್ಣೆ, ಸಾಬೂನು ಮತ್ತು ಕಲಾಕೃತಿಗಳನ್ನು ನಿರ್ಮಾಣ ಮಾಡುತ್ತಾರೆ ಅಂತಕ್ಕದ್ದನ್ನು ತಯಾರಿಸುತ್ತಾರೆ ಅನ್ನೋದನ್ನು ಬರಿಬೇಕಾಗಿತ್ತು। नेक्स्ट क्वेश्चन 4 मार्क्स ಅಲ್ಲಿ बसंत एक ईमानदार लड़का है ಅದೇ ಬಸಂತ್ ಕಿ ಇಮಾನ್ದಾರಿ ಕೇಳಿದರೆ ಮತ್ತೆ ಪಂಡಿತ್ ರಾಜಕಿಶೋರ್ ಕೆ ಮಾನವೀಯ ಗುಣಗಳನ್ನು ಕೇಳಿದ್ದಾರೆ। ಆಲ್ರೆಡಿ ಉತ್ತರ ಬಹಳ ಲೆಂತ್ ಇದೆ, ಸೊ ನೋಡಿ ನಿಮಗೆ ಎಷ್ಟು ಬೇಕು ಒಂದು 5-6 ಸಾಲ ಬರೆದ್ರೆ ಸಾಕು। बसंत ईमानदार और स्वाभिमान लड़का था। वह मेहनती था। वह बिना कुछ सामान बेचे मुफ्त में पैसे लेने के लिए तैयार नहीं था। वह दया की भीख नहीं लेना चाहता है। वह परिश्रम करके जीना चाहता है। बसंत राजकिशोर से भीख नहीं लेकर उन्हें छलनी खरीदने के लिए प्रेरित करता है। राजकिशोर द्वारा दिए गए नोट बुनाने के लिए वह बाजार जाता है, लेकिन नोट बुनाकर लौटते समय मोटार दुर्घटना में आहत होकर दोनों पैर कुचले जाते हैं, इसलिए वह राजकिशोर के पास नहीं लौट पा सका। 15 मिनट तक बसंत नहीं लौटता। राजकिशोर किशनगंज लौटते हैं, फिर बेहोश होता है बसंत। फिर बसंत को होश आने पर मालूम होता है कि 14.5 आने पैसे लौटाने के लिए किशनगंज को अपने भाई प्रताप को भेज देता है। इसलिए हमें पता चलता है कि बसंत एक ईमानदार लड़का है ಅನ್ನೋ ಉತ್ತರಗಳನ್ನು ಬರಿಬಹುದು। ಇನ್ನು ಪಂಡಿತ್ ರಾಜಕಿಶೋರ್ ಕೆ ಮಾನವೀಯ ಗುಣ ಅಂತ ಇದೆ, ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂಥ ಉತ್ತರ।
पंडित राजकिशोर मजदूरों के नेता है, गरीबों के प्रति हमदर्दी दिखाने वाले व्यक्ति है, बसंत की स्वाभिमानता देखकर आवश्यकता न होने पर भी सहायता करते हैं, एंबुलेंस के लिए फ़ोन करते हैं, डॉक्टर को बुलवाते हैं, उसका इलाज करवाते हैं ಅಂತಕ್ಕಂಥ ಎಲ್ಲ ಪಾಯಿಂಟ್ಸ್ಗಳನ್ನು ಬರೆದ್ರೆ ಸೊ ಪಂಡಿತ್ ರಾಜಕಿಶೋರ್ ಅವರ ಮಾನವೀಯ ಗುಣಗಳನ್ನು ನಿಮ್ಗೆ ಏನಾಗ್ತಾವಪ್ಪ ಅಂತಂದ್ರೆ ಸಿಗ್ತಾವ. ಇನ್ನು 35ರಲ್ಲಿ ಪದ್ಯ ಪೂರ್ಣ ಮಾಡಬೇಕು. असफलताದಿಂದ ಭಾಗವತುಂ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಇದೇ ಬರ್ತದೆ, ಬಾಹೆಟ್ ಮಾಡ್ಕೊಡ್ರಿ. असफलता एक चुनौती है, इसे स्वीकार करो, क्या कमी रह गई देखो और सुधार करो, जब तक न सफल हो नींद चैन को त्यागो तुम, संघर्ष का मैदान छोड़कर मत भागो तुम ಅಂತ ಬರೀಬೇಕು. ಫಿಕ್ಸ್ ಕ್ವಶನ್, ಫಿಕ್ಸ್ ಮಾರ್ಕ್ಸ್. 36ರಲ್ಲಿ ಬಹಳ ಈಸಿಯಾಗಿರ್ತಕ್ಕಂಥದ್ದಿತ್ತು. ಇಲ್ಲಿ ಏನೂ ಇರಲಿಲ್ಲ ಅಂದ್ರೆ ಒಂದು ಟ್ರಿಕ್ಸ್ ಹೇಳ್ತೀನಿ, ಅಷ್ಟಾದರೂ ನೀವು ಮಾಡಿ ನೋಡ್ರಿ. ಮನುಷ್ಯ ಕೈಸಾ ಪ್ರಾಣಿ ಅಂತ ಇದೆ. ಸೊ ಪ್ರಾಣಿ ಮನುಷ್ಯ ಅಂತಕ್ಕಂಥದ್ದು ಯಾವ ವಾಕ್ಯದಲ್ಲಿದೆ ಅಂತ ನೋಡಿ. ಸೊ ಇಲ್ಲೇ ಇದೆ, ಮನುಷ್ಯನೂ ಇದೆ, ಪ್ರಾಣಿನೂ ಇದೆ. ಸೊ ಇದನ್ನು ಬರಿಬಹುದು, ಮನುಷ್ಯ ಸಾಮಾಜಿಕ ಪ್ರಾಣಿ ಹೇ. ಇದು ಫಸ್ಟ್ ಆನ್ಸರ್ ಆಗ್ತದೆ. ವೆರಿ ಟ್ರಿಕ್ಕಿ ಇದು. ಸೆಕೆಂಡದಲ್ಲಿ ನೋಡಿ, ಸಮಾಜ ಮೇ ಕಿಸ್ ತರಹ ಲೋಗ್ ರಹತೆ ಹೇ. ಇಲ್ಲಿ ಸಮಾಜದ, ಇಲ್ಲಿ ಕಿಸ್ ತರಹ ಲೋಗ್ ರಹತೆ ಹೇ ಅಂದ ಇದಕ್ಕೆ. ಸೊ ಇಲ್ಲೇ ಹುಡ್ಕಾಡ್ತಾ ಹೋಗೋದು ಹಾಗೆ ಇಲ್ಲಿದೆ ನೋಡಿ, समाज में उससे अच्छे लोगों के साथ साथ बुरे लोगों भी होते हैं. ಇಷ್ಟು ಕಂಪಲ್ಸರಿ ಕಂಟಿನ್ಯೂ ಆಗಿ ಬರೆಯೋದು. ಇದು ಎರಡನೇ ಉತ್ತರ ಆಯಿತು. ಇದಕ್ಕೂ ಕೂಡ 1 ಮಾರ್ಕ್ಸ್ ಕೊಡ್ತಾರೆ. ಹಿಂಗೆ ಕೀವರ್ಡ್ಸ್ಗಳನ್ನು ಹುಡುಕಬೇಕು. अच्छे लोगों की संगति क्या होता है. अच्छे लोग ಅಂತ ಒಂದದ, ಸಂಗತಿ ಅಂತ ಒಂದದ. ಸೊ ಎರಡು ಶಬ್ದಗಳನ್ನು ಹುಡುಕ್ರಿ. ಎಲ್ಲಿ ಬಂತು, यदि ಇಲ್ಲೇ ಇದೆ ನೋಡಿ. वह अच्छे लोगों की संगति में रहेगा तो अच्छे प्रभाव पड़ेगा. ಸೊ ಇದು ಮೂರನೇದು ಉತ್ತರ. ಓಕೆ, ಇನ್ನು 4ನೇದು ನೋಡೋಣ. ಕೀವರ್ಡ್ಸ್ ಎಲ್ಲಿದೆ, ಬುರೆ ಲೋಗೋ ಸೆ ಸಮಾಜ ಪರ್ ಕ್ಯಾ ಪ್ರಭಾವ ಪಡ್ತಾ ಹೈ. ಇಲ್ಲಿ ಬುರೆ ಲೋಗದ, ಇಲ್ಲಿ ಸಮಾಜದ ಪ್ರಭಾವದ. ಓಕೆನಾ. ಎಸ್ ಹುಡುಕಾಡ್ತಾ ಹೋಗೋದು ಮತ್ತು ಹಾಗೆ ಇಲ್ಲೇ ಬಂತು ಅದು ಕೂಡ. ಎಸ್ ಬುರೆ ಲೋಗೋ ಕಿ ಸಂಗತಿ ಕಾ ಇಲ್ಲಿದೆ ನೋಡಿ, ಸ್ವಲ್ಪ ಟ್ರಿಕ್ಕಿ ಇದೆ ಇದು. ಬುರೆ ಲೋಗೋ ಸ್ವಯಂ ಅಪ್ನಿ ಹಾನಿ ಕರ್ತೆ ಹೈ, ಸಮಾಜ ಕೋ ಭಿ ನುಕ್ಸಾನ್ ಪਹੁಂಚತೆ ಹೈ ಅಂತಕ್ಕಂಥದ್ದು ಬರೋದು. ಇದ್ರ ಹಿಂದಿನ ಒಂದು ಸಾಲದ, ಇದನ್ನು ಕೂಡ ನೀವು ತಗೊಳ್ಬೋದು. ಬುರೆ ಲೋಗೋ ಕಿ ಸಂಗತಿ ಕಾ ಬುರಾ ಪ್ರಭಾವ ಪಡ್ತಾ ಹೈ, ಆಮೇಲೆ ಬುರೆ ಲೋಗ್ ಸ್ವಯಂ ಅಪ್ನಿ ಹಾನಿ ಕರ್ತೆ ಸಮಾಜ ಕೋ ಭಿ ನುಕ್ಸಾನ್ ಪਹੁಂಚಾತೆ ಹೈ ಅಂತಕ್ಕದ್ದನ್ನು ಬರೆದ್ರೆ ಸಾಕು. ಇಲ್ಲಿ ಸಮಾಜ ಅಂತದ, ಇಲ್ಲಿನೂ ಕೂಡ ಸಮಾಜ ಬಂದದ. ಸೊ ಇದೇ ಸಾಲವನ್ನು ಬರೆದ್ರೂ ಕೂಡ ನಿಮ್ದು ಆಗ್ತದೆ, ಕನ್ಫ್ಯೂಸ್ ಮಾಡ್ಕೊಳ್ಬಾರ್ದು. ಆಮೇಲೆ ನಿಬಂಧಗಳನ್ನು ಕೇಳಿದ್ದಾರೆ. ಮೊಬೈಲ್ ಇದೆ, ಓಕೆನಾ. ಜನಸಂಖ್ಯೆಗೆ ಸಮಸ್ಯೆ ಇದೆ. ಸೊ ಲಾಸ್ಟ್ ಸಮಯಕ ಮಹತ್ವ ಇದೆ. ಸೊ ಬಹಳ ಬರೆಯೋದಿಲ್ಲ. ನಿಬಂಧಗಳನ್ನು ಬರೆಯುವಾಗ ಏನು ಮಾಡಬೇಕಂದ್ರೆ ಈ ಸಂಕೇತ ಬಿಂದುವನ್ನು ಕಡ್ಡಾಯವಾಗಿ ಹಾಕಬೇಕು. ಈಗ ನಾನಿಲ್ಲಿ ಜನಸಂಖ್ಯೆ ಸಮಸ್ಯೆ ತೋರಿಸಿದ್ದೀನಿ, ಪ್ರಸ್ತಾವನ ಬರೀಬೇಕು, ವೃದ್ಧಿಗೆ ಕಾರಣ ಬರೀಬೇಕು, ಪರಿಣಾಮ ಬರೀಬೇಕು, ಉಪಸಂಹಾರ ಎಲ್ಲ ಸೇರಿಸಿ 12ರಿಂದ 15 ಸಾಲ ಅಂತ ಹೇಳಿದ್ದಾರೆ. ಮಿನಿಮಮ್ 1 ಪೇಜ್ ಬರೆದ್ರೂ ಕೂಡ ಸಾಕು. ಸುಮ್ಮನೆ 1-2 ಪೇಜ್ ಬಾಹೆಟ್ ಮಾಡಲಿಕ್ಕೆ ಹೋಗಬೇಡಿ. ಓಕೆನಾ. ಸೊ ಕೀ ಆನ್ಸರ್ ತೋರಿಸಿದ್ದೀನಿ. ಈ ತರನಾಗಿರ್ತಕ್ಕಂಥದ್ದು ಜನಸಂಖ್ಯೆ ಸಮಸ್ಯೆ ಅಂತ ಹಾಕಿದ್ದೀನಿ. ಸೊ ಫಸ್ಟ್ ಪ್ರಸ್ತಾವನ ಒಂದು 3 ಸಾಲ ಅಷ್ಟೇ ಬರೆದಿದ್ದೀನಿ. ಓಕೆನಾ. ಸೊ ಇದೇ ಥರ ಬರೀರಿ, ಸ್ಕ್ರೀನ್ಶಾಟ್ ತೊಗೊಳ್ರಿ. ನೆಕ್ಸ್ಟ್ ಏನು ಬರೀಬೇಕು, ಜನಸಂಖ್ಯಾ ವೃದ್ಧಿಗೆ ಕಾರಣ, ಇದು ಸೆಕೆಂಡ್ ಪಾಯಿಂಟ್. ಸೊ ಇದರಲ್ಲಿರ್ತಕ್ಕಂಥ ಒಂದು 5-6 ಸಾಲಗಳನ್ನು ಬರೀರಿ. ಆಮೇಲೆ ಜನಸಂಖ್ಯಾ ನಿಯಂತ್ರಣಕ್ಕೆ ಉಪಕ್ರಮ, ಸೊ ಇದರಲ್ಲಿ ಒಂದು 5 ಸಾಲ. ಲಾಸ್ಟ್ ಉಪಸಂಹಾರದಲ್ಲಿ ಒಂದು ಏನು ಮಾಡಬೇಕು, 1-2ರಿಂದ 3 ಸಾಲಗಳನ್ನು ಬರೆದ್ರೆ ಉತ್ತರ ಕಂಪ್ಲೀಟ್ ಆಗ್ತದೆ. ಓಕೆನಾ. ಸೊ ಇಷ್ಟ ಆಯಿತು. ಇನ್ನು ಲಾಸ್ಟ್ ಪತ್ರಕ್ಕೆ ಹೋಗೋಣ. ಸೊ ಇಲ್ಲಿ ಚರಿತ್ರ ಪ್ರಮಾಣ ಪತ್ರಕ್ಕೆ ಮಾಂಗ ಕರ್ತೆ ಹುए ಪ್ರಧಾನಾಧ್ಯಾಪಕ ನಾಮ ಪತ್ರ ಲಿಖಿ ಅಂತ ಕೇಳಿದ್ದಾರೆ. ಸೊ ನಾನು ಸಮಯಕ ಮಹತ್ವವನ್ನು ಕೂಡ ತೋರಿಸಿದ್ದೀನಿ, ಭಾಳ ಲೆಂದಿ ಅದ. ಸೊ ಇದನ್ನೇನು ನೋಡ್ಕೊಳ್ಳಿಕ್ಕೆ ಹೋಗಬೇಡಿ. ಸೊ ಜಸ್ಟ್ ನೀವು ಏನಾದರೂ ಸಾಲ್ವ್ ಮಾಡೋರಿದ್ದರೆ ಇದನ್ನು ತೊಗೊಂಡು ಸ್ಕ್ರೀನ್ಶಾಟ್ ತೊಗೊಂಡು ಬರ್ಕೊಂಡು ಬಿಡಿ. ಓಕೆ. ಎಸ್, ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಲಿಕ್ಕೆ ಹೋಗಬೇಡಿ. ಹಾರ್ಡ್ ವರ್ಕ್ ಜೊತೆಗೆ ಸ್ಮಾರ್ಟ್ ವರ್ಕು ಕೂಡ ಮಾಡಬೇಕು, ಆವಾಗ ಮಾತ್ರ ಸ್ಕೋರ್ ಆಗೋದು, ನೆನಪಿರಲಿ. ಸೊ ಫಸ್ಟ್ ಬರೀವಾಗ ಡೇಟ್ ಬರೀಬೇಕು. ನಾನು ಇವತ್ತಿಂದ ಡೇಟ್ ಹಾಕಿದ್ದೀನಿ. ಸೊ ಹೆಸರು ಪ್ರಜ್ವಲ್ ಯು, 10वीं ಕಕ್ಷಾ, ಸರ್ಕಾರಿ ಹೈಸ್ಕೂಲ್ ವಿಜಯಪುರ 1. ಸೇವಾ ಮೇ ಯಾರಿಗೆ ಬರೀಬೇಕು, ಪ್ರಧಾನಾಧ್ಯಾಪಕ ಸರ್ಕಾರಿ ಹೈಸ್ಕೂಲ್ ವಿಜಯಪುರ 1. ಸೊ ಆದರಣೀಯ ಮಹೋದಯ ಬರಿತೀರಿ. ಏನು ಕೇಳಿದ್ದಾರೆ, ಚರಿತ್ರ ಪ್ರಮಾಣ ಪತ್ರ ಪ್ರಾಪ್ತ ಹೇತು ಪತ್ರ ಅಂತ ವಿಷಯದಲ್ಲಿ ಬರೀರಿ. ಓಕೆನಾ. उपयुक्त विषय से अनुसार आपसे निवेदन है कि मेरे आगे के अध्ययन के लिए मैं स्थानांतर प्रमाण पत्र प्राप्त कर चुका हूँ. अब मुझे चरित्र प्रमाण पत्र की भी ज़रूरत है. कृपया इस प्रमाण पत्र देने की कृपा करें. स धन्यवाद, आपका आज्ञाकारी छात्र ಪ್ರಜ್ವಲ್ ಯು ಅಂತ ಬರೆದ್ರೆ ಸಾಕು. ಓಕೆನಾ. ಇಷ್ಟು ಬರೆದ್ರೂ ಕೂಡ ನಿಮ್ಗೆ ಏನು ಮಾಡ್ತಾರಪ್ಪ ಅಂದ್ರೆ 5 ಅಂಕಗಳನ್ನು ಕೊಡ್ತಾರೆ. ಇಷ್ಟು ನಾನು ಏನು ಮಾಡಿದ್ದೀನಿ ಅಂದರೆ ಈ ವಿಡಿಯೋದಲ್ಲಿ ಮಾಡೆಲ್ ಕ್ವಶನ್ ಪೇಪರ್ 2ದು ಕೀ ಆನ್ಸರ್ಸ್ಗಳನ್ನು ಕೊಟ್ಟಿದ್ದೀನಿ. ಸೊ ವೆರಿ ಈಸಿಯಾಗಿ